ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಣ್ಣೆ ಸೊಪ್ಪು ಹಾಗೆ ಹುರುಳಿಕಾಳನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಉಪ್ಸಾರನ್ನು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಬಾಯಿ ಚಪ್ಪರಿಸೋ ರುಚಿ, ಹಳ್ಳಿ ಸೊಗಡಿನ ರೆಸಿಪಿ ಇದು. ಹಾಗಿರೋ ಬನ್ನಿ, ಈ ರೀತಿಯಾದಂಥ ಅಣ್ಣೆ ಸೊಪ್ಪಿನ ಉಪ್ಸಾರು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೋಡ್ಕೊಳ್ಳೋರಂತೆ. ನೋಡಿ, ತಾವಿಗೆ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಅಣ್ಣೆ ಸೊಪ್ಪು. ಈ ರೀತಿಯಾಗಿರುತ್ತೆ. ಈಗೆಲ್ಲ ಕಡೆಗೂ ಸಿಗುತ್ತೆ, ಸೊಪ್ಪು ಮಾರೋರ ಹತ್ರ ಅಥವಾ ಆನ್ಲೈನಲ್ಲಿ. ನೀವು ಸಹ ಈ ಸೊಪ್ಪನ್ನು ತರಿಸಿ. ಅದರಲ್ಲೂ ಹಳ್ಳಿ ಕಡೆ ಹೊಲದಲ್ಲಿ ಈ ಸೊಪ್ಪು ಯಥೇಚ್ಛವಾಗಿ ಸಿಗ್ತಕ್ಕಂಥದ್ದು. ಈ ಸೊಪ್ಪನ್ನು ಉಪಯೋಗಿಸೋದಕ್ಕೂ ಮೊದಲು 10 ನಿಮಿಷ ನೀರಲ್ಲಿ ಚೆನ್ನಾಗಿ ನೆನೆಸಿ ತೊಳೆದು ತದನಂತರ ಬಳಸಬೇಕಾಗತ್ತೆ. ನಾವು ಇಲ್ಲಿ ಸೊಪ್ಪನ್ನು ತೊಳೆದಿರ್ತಕ್ಕಂಥದ್ದು. ಈಗ ಈ ಸೊಪ್ಪನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ, ಅಣ್ಣೆ ಸೊಪ್ಪನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಸೊಪ್ಪನ್ನು ಕಟ್ ಮಾಡಿದ ನಂತರ ಈಗಿಲ್ಲಿ ಒಂದು ಚಿಕ್ಕ ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಬಿಸಿಯಾದಂಥ ಬಾಣಲಿಗೆ 3/4 ಕಪ್ಪಷ್ಟು ಹುರುಳಿಕಾಳನ್ನು ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಸರಿಸುಮಾರು ಒಂದು 4ರಿಂದ 5 ನಿಮಿಷ ಹುರ್ಕೋಬೇಕಾಗತ್ತೆ. ಅಥವಾ ಆರಾಮ ಬರುತ್ತೆ, ಚೆನ್ನಾಗಿ ಹುರಿದಾದ ನಂತರ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಹುರಿದಾದ ನಂತರ ಕಾಳು ಸಹ ಬಣ್ಣ ತುಂಬ ಡಾರ್ಕ್ ಆಯಿತು. ಹಾಗೆ ಚಿಟಪಟ ಅಂತ ಸೌಂಡು ಬರುತ್ತೆ, ಜೊತೆಗೆ ಅರೋಮನೂ ಬರುತ್ತೆ. ಇಲ್ಲಿವರೆಗೂ ಈ ಒಂದು ಕಾಳನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ಕಾಳನ್ನು ಹುರಿದಾದ ನಂತರ ಈಗ ಮತ್ತೊಂದು ಪಾತ್ರೆಯಲ್ಲಿ ಸರಿಸುಮಾರು 1 ಲೀಟ್ರಷ್ಟು ನೀರನ್ನು ತಗೊಂಡು ನೀರನ್ನು ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಇಲ್ಲಿ ನೀರು ಬಿಸಿಯಾಗಿದೆ. ಬಿಸಿಯಾದಂಥ ನೀರಿಗೆ ನಾವೇನು ಹುರುಳಿ ಕಾಳನ್ನು ಹುರಿದಿದ್ವಲ್ಲ, ತೊಳೆದು ತದನಂತರ ಈ ಒಂದು ನೀರಿಗೆ ಹಾಕ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಹುರಿದು ತೊಳೆದಂಥ ಕಾಳನ್ನು ಹಾಕಾದ ನಂತರ 10ರಿಂದ 12 ಹಸಿಮೆಣಸಿನಕಾಯಿನ ಹಾಕಿ ಈಗ ಹೈ ಫ್ಲೇಮ್ನಲ್ಲೇ ಸರಿಸುಮಾರು ಒಂದು 10 ನಿಮಿಷಗಳ ಕಾಲ ಹುರುಳಿಕಾಳು ಹಾಗೆ ಮೆಣಸಿನಕಾಯಿನ ಬೇಯಿಸ್ಕೋಬೇಕಾಗತ್ತೆ. ಸರಿಸುಮಾರು 10 ನಿಮಿಷಗಳ ಕಾಲ ಹುರುಳಿಕಾಳನ್ನು ಚೆನ್ನಾಗಿ ಬೇಯಿಸಿರ್ತಕ್ಕಂಥದ್ದು. ಹಾಗೆ ಹಸಿಮೆಣಸಿನಕಾಯಿಯು ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಹುರುಳಿಕಾಳು ಬೆಂದಿದೆ ಅಂತ. ಈಗ ಬೆಂದಿರತಕ್ಕಂಥ ಹಸಿಮೆಣಸಿನಕಾಯಿನ ಹೊರತೆಗಿಬೇಕಾಗತ್ತೆ. ನೋಡಿ, ಹಸಿಮೆಣಸಿನಕಾಯಿ ಎಷ್ಟು ಸೊಗಸಾಗಿ ಬೆಂದಿದೆ ಅಂತ. ಈಗ ಬಿಸಿಯಾಗಿ ಕುದೀತಾ ಇರ್ತಕ್ಕಂಥ ಈ ನೀರಿಗೆ ನಾವೇನು ಅಣ್ಣೆ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಸೊಪ್ಪನ್ನು ಹಾಕಬೇಕಾಗತ್ತೆ. ಈ ರೀತಿ ಸೊಪ್ಪನ್ನು ಹಾಕಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸರಿಸುಮಾರು 5 ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲೇ ಸೊಪ್ಪನ್ನು ಸಹ ಬೇಯಿಸ್ಕೋಬೇಕಾಗತ್ತೆ. ಆಗ ಹುರುಳಿಕಾಳು ಸೊಪ್ಪು ಜೊತೆ ಮತ್ತಷ್ಟು ಬೇಯುತ್ತೆ. ಹೀಗಿಲ್ಲಿ ಸೊಪ್ಪು 2 ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲೇ ಚೆನ್ನಾಗಿ ಬೆಂದಿದೆ. ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಉಪ್ಪನ್ನು ಹಾಕಿ ಬೆರೆಸಾದ ನಂತರ ಉಳಿದಂಥ 3 ನಿಮಿಷ ಸೊಪ್ಪನ್ನು ಹೈ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಉಪ್ಪನ್ನು ಹಾಕಾದ ನಂತರ ಮತ್ತೆ ಒಂದು 4ರಿಂದ 5 ನಿಮಿಷ ಸೊಪ್ಪನ್ನು ಚೆನ್ನಾಗಿ ಬೇಯಿಸಿರ್ತಕ್ಕಂಥದ್ದು. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ಈಗ ಇದರಲ್ಲಿರ್ತಕ್ಕಂಥ ಹೆಚ್ಚುವರಿ ನೀರನ್ನು ಬೇರ್ಪಡಿಸ್ಕೋಬೇಕಾಗತ್ತೆ. ಈಗ ಬೆಂದಂಥ ಕಾಳು ಹಾಗೆ ಸೊಪ್ಪನ್ನು ಬೇರ್ಪಡಿಸಾಯಿತು ನೀರಿಂದ. ಆದರೂ ಸಹ ಸ್ವಲ್ಪ ನೀರಿರುತ್ತೆ. ಈ ರೀತಿಯಾಗಿ ಪ್ರೆಸ್ ಮಾಡಿ ಹೆಚ್ಚುವರಿ ಇರ್ತಕ್ಕಂಥ ನೀರನ್ನು ಬೇರ್ಪಡಿಸ್ಕೋಬೇಕು. ಈಗ ಬೆಂದು ಸಿದ್ಧವಾಗಿರತಕ್ಕಂಥ ಹುರುಳಿಕಾಳು ಹಾಗೆ ಸೊಪ್ಪಿಂದ ಪಲ್ಯನ ತಯಾರು ಮಾಡ್ಕೊಳ್ತೀವಿ. ಹಾಗೆ ಈ ಸೊಪ್ಪನ್ನು ಬೇಯಿಸಿ ಬಸ್ತಂಥ ನೀರಿಂದ ಉಪ್ಸಾರನ್ನು ಸಿದ್ಧ ಮಾಡ್ಕೊಳ್ತೇವೆ. ಹಾಗೆ ಬನ್ನಿ, ಮತ್ತೆ ತಡ ಉಪ್ಸಾರಿಗೆ ಬೇಕಾದಂಥ ಖಾರನ ಸಿದ್ಧ ಮಾಡ್ಕೊಳ್ಳೋಣ. ಈಗ ಉಪ್ಸಾರಿಗೆ ಬೇಕಾದಂಥ ಖಾರನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ನ ತಗೊಂಡು ಮಿಕ್ಸಿ ಜಾರ್ಗೆ ಚೆನ್ನಾಗಿ ಬೆಂದು ಬಸ್ತಂಥ ಕಾಳು ಹಾಗೆ ಸೊಪ್ಪನ್ನು ಹಾಕಬೇಕಾಗತ್ತೆ. ಒಂದು ಸೌಟಷ್ಟು. ಆಗಲೇ ಹಸಿಮೆಣಸಿನಕಾಯಿನೇನು ಚೆನ್ನಾಗಿ ಬೇಯಿಸಿ ಹೊರ ತೆಗೆದಿದ್ವಿ. ಆ ಹಸಿಮೆಣಸಿನಕಾಯಿನೂ ಮಿಕ್ಸಿ ಜಾರ್ಗೆ ಹಾಕಿ ಒಂದು ದಪ್ಪನಾದಂಥ ಬೆಳ್ಳುಳ್ಳಿ ಗೆಡ್ಡೆ ನೀಟಾಗಿ ಸಿಪ್ಪೆ ತೆಗೆದು ಬಳಸ್ತಾ ಇರ್ತಕ್ಕಂಥದ್ದು. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಈಗ ಇದನ್ನೆಲ್ಲ ರುಬ್ಬೋದಕ್ಕೆ ನೀರನ್ನು ಬಳಸಬೇಕಲ್ವಾ. ನಾವು ನೀಟಾಗಿ ಸೊಪ್ಪು ಹಾಗೆ ಕಾಳನ್ನು ಬೇಯಿಸಿ ಬಸಿದಂಥ ನೀರನ್ನೇ ಒಂದು ಸೌಟು ಬಳಸ್ತಾ ಇರ್ತಕ್ಕಂಥದ್ದು. ಈಗ ಇದನ್ನೆಲ್ಲ ಬಹಳ ನುಣ್ಣಿಗೆ ರುಬ್ಬಿ
ಖಾರವಾಗಿ ಸಿದ್ಧ ಮಾಡ್ಕೋಬೇಕಾಗತ್ತೆ. ಆಗಿನ ಕಾಲದಲ್ಲಿ ಕಲ್ಲಲ್ಲಿ ಅರೆದು ಖಾರನ ಸಿದ್ಧ ಮಾಡ್ತಾಯಿದ್ರು, ಬಟ್ ಈಗೆಲ್ಲ ಮಿಕ್ಸಿ ಜಾರಲ್ಲೇ ಖಾರನ ಸಿದ್ಧ ಮಾಡ್ಕೊಳ್ತಕ್ಕಂಥದ್ದು. ಈಗ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಮಿಕ್ಸಿ ಜಾರ್ಗೆ ಆಗ್ತಂಥ ಎಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಿ ಈ ಒಂದು ಉಪ್ಸಾರಿಗೆ ಬೇಕಾದಂಥ ಖಾರನ ಸಿದ್ಧ ಮಾಡಾಯಿತು. ನಿಜವಾಗ್ಲೂ ಹೇಳ್ತೀನಿ ವೀಕ್ಷಕರೇ, ಖಾರ ಘಮ 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 ಅಂತ ಒಳ್ಳೆ ಖಾರನ ಕೊಡ್ತಾ ಇದೆ, ಅದರಲ್ಲಂತೂ ಎರಡು ಮಾತಿಲ್ಲ. ಅದಕ್ಕೆ ಈ ಒಂದು ಮಸಾಲ ಖಾರನ ಸಿದ್ಧ ಮಾಡಿದ ನಂತರ ಈಗ ಚೆನ್ನಾಗಿ ನುಣ್ಣಿಗೆ ರುಬ್ಬಿದಂಥ ಖಾರನ ಬಾಣಲಿಗೆ ಹಾಕ್ಕೊಳ್ಳೋಣ. ಈಗ ಖಾರನೂ ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಖಾರ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ಹೇಳಿದಾಗೆ ಹುಷಾರಿಲ್ದಾಗ, ಬಾಯಿ ಕೆಟ್ಟಾಗ ಈ ರೀತಿಯಾದಂಥ ಸಾರನ್ನು ಮಾಡಿ ತಿಂದರೆ ಎಷ್ಟೋ ರಿಲೀಫ್ ಆಗಿಬಿಡುತ್ತೆ. ಖಾರನೂ ಚೆನ್ನಾಗಿ ನೀರಿನ ಜೊತೆ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಈಗ ಸಾರನ್ನು ಹೈ ಫ್ಲೇಮ್ನಲ್ಲೇ ಕುದಿಸ್ಕೋಬೇಕು. ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಉಪ್ಸಾರು ಚೆನ್ನಾಗಿ ಕುದೀತಾ ಇದೆ. ಈ ಒಂದು ಹದದವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ನಾವೀಗ ಪಲ್ಯಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ. ಈಗ ಪಲ್ಯಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು. ಬಿಸಿಯಾದಂಥ ಬಾಣಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ A, D, E ಹೇರಳವಾಗಿರುತ್ತೆ. ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ, ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ. 100% ಪ್ಯೂರಿಟಿ ಆದಂಥ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸಿವೆನೂ ಸಿಡಿದಾದ ನಂತರ 4 ಖಾರದ ಮೆಣಸಿನಕಾಯಿನ ಮಧ್ಯಕ್ಕೆ ಮುರಿದು ಬಳಸ್ತಾ ಇರ್ತಕ್ಕಂಥದ್ದು. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು 30 ಸೆಕೆಂಡು ಫ್ರೈ ಮಾಡಬೇಕಾಗತ್ತೆ. ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ 4 ರಿಂದ 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಹೀಗಿಲ್ಲಿ ಈರುಳ್ಳಿನ ಸರಿಸುಮಾರು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು. ತಾವು ನೋಡ್ತಾ ಇರ್ಬೋದು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ಮೊದಲೇ ಏನು ಚೆನ್ನಾಗಿ ಸೊಪ್ಪು ಹಾಗೆ ಹುರುಳಿಕಾಳನ್ನು ಬೇಯಿಸಿದ್ವಿ, ಅದನ್ನು ಬಾಣಲಿಗೆ ಹಾಕೋಬೇಕಾಗತ್ತೆ. ಇದರ ಜೊತೆಗೆ ತಮ್ಮ ಇಚ್ಛಾನುಸಾರ ಸ್ವಲ್ಪ ಕಾಯಿ ತುರಿನ ಹಾಕಿ ಒಗ್ಗರಣೆ, ಸೊಪ್ಪು, ಕಾಳು ಹಾಗೆ ಕಾಯಿ ತುರಿ ಎಲ್ಲನೂ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರಿತಾ ಪಲ್ಯ ಎಷ್ಟು ಸೊಗಸಾಗಿ ಕಾಣ್ತಾ ಇದೆ ಅಂತ. ಉಪ್ಸಾರಿಗೆ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಪಲ್ಯ, ಅವೆರಡರ ಒಂದು ಕಾಂಬಿನೇಷನ್ ಇದೆಯಲ್ಲ, ಹಾಲು ಜೇನು ಬೆರೆತಂತೆ, ಅಷ್ಟು ಸೂಪರ್ ಪಲ್ಯ ಇದು. ಹಾಗೆ ನೋಡ್ಕೊಂಡ್ರಲ್ಲ ವೀಕ್ಷಕರು, ಯಾವ ರೀತಿಯಾಗಿ ಹಣ್ಣೆ ಸೊಪ್ಪು ಮತ್ತು ಹುರುಳಿಕಾಳಿನ ಉಪ್ಸಾರನ್ನು ತಯಾರು ಮಾಡೋದು ಅಂತ. ಖಂಡಿತ ಹಣ್ಣೆ ಸೊಪ್ಪು ಸಿಕ್ಕಿದಾಗ ಬಿಡಬೇಡಿ, ಈ ರೀತಿಯಾದಂಥ ರೆಸಿಪಿನ ಒಮ್ಮೆನಾದರೂ ಮಾಡಿ ತಿನ್ನಬೇಕು. ಇದರ ಸವಿಯಾದ ರುಚಿ ತಮಗೆ ತಿಳಿಯುತ್ತೆ ಅಂತ ಹೇಳ್ತಾ, ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಉಪ್ಸಾರು ಪಲ್ಯ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ, ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.